ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀರಾ, ಮನೆಯಿಂದ ಮಾಡುವಂಥ ಒಂದು ಈಸಿ ಕೆಲಸ ಬೇಕು, ಲೈಕ್ ಡೇಟಾ ಎಂಟ್ರಿ ಅಂತ ಹುಡುಕ್ತಾ ಇದ್ದೀರಾ, ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ತಿಂಗಳಿಗೆ 30ರಿಂದ 40 ಸಾವಿರದವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಪಾರ್ಟ್ ಟೈಮ್ ಆಗಿ ಮಾಡೋ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ರೋಲಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಪಾರ್ಟ್ ಟೈಮ್ ಆಪ್ಷನ್ ಆಗಿ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಫ್ಲೆಕ್ಸಿಬಲ್ ಕೂಡ ಇದೆ. ಸೊ ನೀವು ಇಲ್ಲಿ ಅಡ್ಜಸ್ಟ್ನ ಮಾಡ್ತಾ ವರ್ಕ್ನ ಮಾಡ್ಬೋದಾಗಿರುತ್ತೆ. ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 10th ಪ್ಲಸ್ ನೀವು ಏನೇ ಓದಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸು, ನಮಗೇನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಜಸ್ಟ್ ಸ್ವಲ್ಪ ಟೈಪ್ ಮಾಡೋಕ್ಕೆ ಬರುತ್ತೆ, ಲೈಕ್ ಕಾಪಿ ಪೇಸ್ಟ್ ಮಾಡುವಂಥ ಸ್ಕಿಲ್ಸ್ಗಳಿದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನೊಂದು ಮೇನ್ ಪಾಯಿಂಟ್, ಇಲ್ಲಿ ನಿಮ್ಮ ಮೊಬೈಲಲ್ಲೂ ಕೂಡ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ, ಆರಾಮಾಗಿ ಮಾಡುವಂಥ ಕೆಲಸ ಆಗಿರುತ್ತೆ. ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ತಿಂಗಳಿಗೆ ನಿಮಗೆ 30ರಿಂದ 40 ಸಾವಿರದವರೆಗೂ ಸಂಬಳನ ಕೊಡ್ತಾ ಹೋಗ್ತಾರೆ. ಪ್ಲಸ್ ನೀವು ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ರಿ ಅಂದರೆ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಒಂದು ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಒಂದು ವೆಬ್ಸೈಟ್ಗೆ ಹೋಗಿ ಅವರ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್, ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್, ಇಲ್ಲಿ ಅಪ್ಲೈನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡೀಟೇಲ್ಸ್ನ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ರೋಲಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೇನಾಗಿ ಇದು ಬಂದು ಈ ಕಂಪ್ನಿಯವರ ವೆಬ್ಸೈಟ್ ಆಗಿರುತ್ತೆ. ಸೊ ನಿಮಗೆ ಆಲ್ರೆಡಿ ತುಂಬ ಜನ ಹೇಳ್ತಾ ಇದ್ರಿ ನಮಗೆ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್ ಡೈರೆಕ್ಟಾಗಿ ಹೋಗ್ತಾ ಇದ್ದಾರೆ, ಲಿಂಕ್ ಅಥವಾ ವೆಬ್ಸೈಟ್ ಇನ್ಫಾರ್ಮೇಷನ್ಸ್ನ ಕೊಡಿ ಅಂತ. ಸೊ ಈ ವಿಡಿಯೋದಿಂದ ನಾನು ಫಸ್ಟ್ ಅವರ ವೆಬ್ಸೈಟ್ ಹಾಗೆ ಅವರ ರೋಲ್ಗಳು ಏನು ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಮೇನಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಬೇಸಿಕ್ಲಿ ಈ ಕಂಪ್ನಿಯವರು ಬಂದು ಎಲ್ಲ ಲೈಕ್ ಮಿಷಿನರೀಸ್, ಲೈಕ್ ಡ್ರಿಲ್ಲಿಂಗ್ ಮಿಷಿನ್ಸ್ ಆಗಿರ್ಬೋದು ಅಥವಾ ನಟ್ ಬೋಲ್ಟ್, ನೀವು ಇಲ್ಲಿ ನೋಡ್ಬೋದು ಹಾರ್ಡ್ವೇರ್ ರಿಲೇಟೆಡ್ ಯಾವುದೆಲ್ಲ ಮಿಷಿನ್ಸ್ಗಳಿದೆ ಅದು, ಹಾಗೆ ಟ್ರಾಲಿಗಳ ವೀಲ್ಸ್ ಬರುತ್ತೆ ಅಲ್ವಾ, ಆ ರೀತಿ ಹಾರ್ಡ್ವೇರ್ ಡಿಪಾರ್ಟ್ಮೆಂಟ್ಸಲ್ಲಿ ಬೇಸಿಕ್ಲಿ ಇದು ವರ್ಕ್ ಆಗುವಂಥದ್ದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಇವರ ಡಿಪಾರ್ಟ್ಮೆಂಟ್ಗಳಿದೆ, ಲೈಕ್ ಅವರ ಮಿಷನ್ಸ್ಗಳು, ಹಾಗೆ ಅವರ ಗ್ಲೋಬಲ್ ಲೈಕ್ ಸೊಸೈಟೀಸಲ್ಲಿ ಹೇಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಯಾವುದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಯಾವ ಕೈಂಡ್ ಆಫ್ ವರ್ಕ್ಸ್ಗಳಿದೆ ಎಲ್ಲನೂ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಬೇಕಾದ್ರೆ ಕ್ಲಿಯರ್ ಆಗಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ತುಂಬ ಸಿಂಪಲ್ ಆಗಿರುವಂಥದ್ದು. ನಿಮ್ಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಇದಕ್ಕೆ ಓಪನ್ ಮಾಡಿ ಕೂಡ ಚೆಕ್ನ ಮಾಡ್ಬೋದು. ಇದು ಹೇಗೆ ಸರ್ಚ್ ಮಾಡಬೇಕು ಅಂದರೆ ಜಸ್ಟ್ ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲಲ್ಲಿ MANAKI enterprises.com ಅಂತ ಅಥವಾ ಎಂಟರ್ಪ್ರೈಸಸ್ ಅಂತ ಸರ್ಚ್ನ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ತೋರಿಸುತ್ತೆ. ನೀವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ನಾನು ನಿಮಗೆ ಸರ್ಚ್ ಮಾಡಿ ಗೂಗಲಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದು ರಿಯಲ್ ಫೇಕ್ ಅನ್ನೋದನ್ನ ಗೂಗಲಲ್ಲೂ ಕೂಡ ಚೆಕ್ನ ಮಾಡ್ಬೋದು, ChatGPTಲೂ ಕೂಡ ಚೆಕ್ ಮಾಡ್ಬೋದು. ಒಂದು ಒಳ್ಳೆ ಎಂಟರ್ಪ್ರೈಸ್ ಅಂತ ಹೇಳ್ಬೋದು. ಹಾಗೆ ಇದು ಅವರ ಅಫಿಷಿಯಲ್ ವೆಬ್ಸೈಟಿಂದನೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ, ಸೆಕೆಂಡರಿ ಪ್ಲ್ಯಾಟ್ಫಾರ್ಮಿಂದ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕೆಲವೊಂದು ಸಲ ಕೆಲವೊಬ್ಬರಿಗೆ ಅವರ ವೆಬ್ಸೈಟಲ್ಲಿ ಓಪನ್ ಆಗೋದಿಲ್ಲ, ಹೇಗೆ ಅದು ಓಪನ್ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಆಪ್ಷನ್ಸೇ ತೋರಿಸೋದಿಲ್ಲ. ಸೊ ನಾನು ನಿಮಗೆ ಇನ್ನೊಂದು ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕಂಪ್ಲೀಟಾಗಿ ಸ್ಕ್ರಾಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಅವರ ಇಮೇಲ್ ಸಿಗುತ್ತೆ. 2 ಇಮೇಲ್ ಇದೆ. ಈ 2 ಇಮೇಲ್ಗಳಿಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಇದು ಮೊದಲನೇ ಮೆಥಡ್, ಓಕೆನಾ. ಸೊ ಈ ಮೆಥಡ್ ಬಿಟ್ಟು ಸೆಕೆಂಡ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇವೆರಡು ಇಮೇಲ್ಸ್ಗಳಿಗೆ ನಿಮ್ಮ ರೆಸ್ಯೂಮ್ಸ್ನ ವಿತ್ ಇಮೇಲ್ ಫಾರ್ಮ್ಯಾಟ್ನಲ್ಲಿ ಟೈಪ್ನ ಮಾಡಿ ಸೆಂಡ್ನ ಮಾಡಿ, ನೀವು ಗೂಗಲ್ ಅಥವಾ ChatGPTಯಲ್ಲಿ ಕೇಳಿದರೆ ಒಂದು ಫಾರ್ಮ್ಯಾಟ್ ಕೊಡುತ್ತೆ, ಅದನ್ನು ನೀವು ಪೇಸ್ಟ್ನ ಮಾಡ್ಬೋದು. ಸಾಧ್ಯ ಆದರೆ ನಾನು ಆ ಫಾರ್ಮ್ಯಾಟ್ನು ಕೂಡ ನೆಕ್ಸ್ಟ್ ಒಂದು ಪಿಕ್ಚರಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಇದರ ನೆಕ್ಸ್ಟಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ನೀವು ಚೆಕ್ಔಟ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅವರ ವೆಬ್ಸೈಟ್ ಮೂಲಕ ಒಂದು ಸಿಂಪಲ್ ಸ್ಟೆಪ್ಪಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇದು ಜೆನ್ಯೂನ್ ಹಾಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಅನ್ನೋದಕ್ಕೆ ಇದೊಂದು ಪ್ರೂಫ್ ಆಗಿದೆ. ಹಾಗೆ ಇಲ್ಲಿ ಮೇಲ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಅಲ್ಲಿ ಕಾಲ್ ಮಾಡಿ ಕೂಡ ನೀವು ಇಲ್ಲಿ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಮೆಥಡ್ ಯಾವುದು ಅಂದರೆ ಅವರು ಇಲ್ಲಿ ಪ್ಲೇಸ್ಮೆಂಟ್ ಇಂಡಿಯಾದಲ್ಲಿ ಹೈರಿಂಗ್ ಪೋಸ್ಟ್ನ ಹಾಕಿದ್ದಾರೆ, ನೀವು ಇಲ್ಲಿ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಕಂಪನಿ ನೇಮ್ ಕೂಡ ಇದೆ. ಹಾಗೆ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಇಲ್ಲಿ ಅಪ್ಲೈನ
ಮಾಡ್ಬೋದು ಅಂತ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಓಪನಿಂಗ್ಸ್ ನೋಡಿದ್ರೆ 983 ಓಪನಿಂಗ್ಸ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಇಲ್ಲಿ ಅಪ್ಲೈನ ಮಾಡ್ತಿರ್ತಾರೆ. ನೀವು ಕೂಡ ಅಪ್ಲೈನ ಮಾಡಿ ಇಲ್ಲಿ ಹೈಯರಿಂಗ್ನ ಮಾಡ್ಕೊಬೋದಾಗಿರುತ್ತೆ. ಸ್ಯಾಲ್ರಿ ನೋಡಿದ್ರೆ 2.5 ಇಂದ 4.8 ಲ್ಯಾಕ್ಸ್ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೆ 25 ಪ್ಲಸ್ ಹತ್ತತ್ರ 30 to 40,000 ಪ್ಲಸ್ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಪೋಸ್ಟ್ ಮಾಡಿ ಜಸ್ಟ್ 2 days ಆಗೋ ಅಷ್ಟೇ ಪೋಸ್ಟ್ನ ಮಾಡಿರುವಂಥದ್ದು. ಲೈಕ್ ಆನ್ಲೈನಲ್ಲೇ ನಿಮ್ಮ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದೇ ರೀತಿ ಆಫೀಸ್ಗೆ ಹೋಗಬೇಕು ಅನ್ನೋದೇನಿಲ್ಲ. ನೀವು ಇಂಡಿಯಾದಲ್ಲಿ ಎಲ್ಲಿಂದ ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ನೀವು ಇಲ್ಲಿ ನೋಡ್ಬೋದು 10th ಪಾಸ್ ಫ್ರೆಷರ್ಸ್ ಫಾರ್ ಡೇಟಾ ಎಂಟ್ರಿ ಆಪರೇಟರ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಕೆಲವೊಂದ್ಸಲ ಆಫೀಸ್ ವರ್ಕ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಅವರು ಆಫೀಸ್ ವರ್ಕ್ಸ್ಗೂ ಹೈರಿಂಗ್ನ ಮಾಡ್ತಾ ಇದ್ದಾರೆ, ಹಾಗೆ ವರ್ಕ್ ಫ್ರಮ್ ಹೋಮ್ಗೂ ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಇದು ಪಾರ್ಟ್ ಟೈಮ್ ಆಗಿ ಮಾಡುವಂಥದ್ದು. 2 ಫಾರ್ಮ್ಯಾಟ್ಗಳಲ್ಲಿ ಅವರು ಓಪನಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆ ಒಂದು ಫಾರ್ಮ್ಯಾಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಮೈಸೂರಲ್ಲಿದ್ದೀರಾ, ನಾವು ಆಫೀಸ್ಗೆ ಹೋಗಿ ವರ್ಕ್ನ ಮಾಡ್ತೀವಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ವಿ ಆರ್ ಸಿಕ್ಕಿಂಗ್ ಅ ಡೀಟೇಲ್ ಡೇಟಾ ಎಂಟ್ರಿ ಎಕ್ಸ್ಪರ್ಟ್ಸ್ ಟು ಜಾಯಿನ್ ಅವರ್ ಟೀಮ್ ಇನ್ ಅ ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇವರು ಇಲ್ಲಿ ಅವರ ಕಂಪ್ನಿಗೆ ಪಾರ್ಟ್ ಟೈಮ್ ಆಗಿ ಡೇಟಾ ಎಂಟ್ರಿ ರೋಲ್ನ ಮಾಡುವಂಥವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಅಲೌಸ್ ಯು ಟು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರ್ಬೋದು. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮೇಕ್ ಇಟ್ ಅ ಫ್ಲೆಕ್ಸಿಬಲ್ ಆಪರ್ಚುನಿಟೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಗೇನ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಫ್ರೆಷರ್ಸ್ ಆಗಿ ಇಲ್ಲಿ ಕೆಲಸನ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ನ ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಡ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂದರೆ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಕೂಡ ಐ ಲೆವೆಲ್ ಅಕ್ಯುರೆಸಿಯಿಂದ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ನೀವು ಡೇಟಾನ ಎಂಟ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಡೇಟಾ ವೆರಿಫಿಕೇಷನ್ನ ಮಾಡಬೇಕಾಗಿರುತ್ತೆ. ಸೊ ನೀವು ಎಂಟ್ರಿ ಮಾಡಿರೋವಂಥ ಡೇಟಾ ಕರೆಕ್ಟ್ ಆಗಿದೆಯಾ ಇಲ್ವಾ, ಏನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ನೀವು ಅಥವಾ ಆಲ್ರೆಡಿ ಇರೋವಂಥ ಡೇಟಾಗಳು ಕರೆಕ್ಟ್ ಆಗಿದೆಯಾ ಇಲ್ವಾ, ಎಂಟ್ರಿ ಕರೆಕ್ಟ್ ಆಗಿದೆಯಾ, ಏನು ಎರರ್ಸ್ಗಳಿಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ವರ್ಕ್ ಆಗಿರುತ್ತೆ, ಒಂದು ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಡಾಕ್ಯುಮೆಂಟ್ ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆರ್ಗನೈಸ್ಡ್ ಮಾಡಿ ಇಡುವಂಥದ್ದು ಅಥವಾ ಮೇಂಟೈನ್ ಮಾಡುವಂಥದ್ದು, ಡಿಜಿಟಲ್ ಫೈಲ್ಸ್ಗಳನ್ನ ಈಸಿಯಾಗಿ ರೆಕಗ್ನೈಸ್ ಮಾಡೋ ಹಾಗೆ ಮೆನ್ಷನ್ ಮಾಡಿ ಇಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲಿ ರಿಪೋರ್ಟಿಂಗ್ ಮಾಡುವಂಥದ್ದು, ಅಂದರೆ ಏನಾದ್ರು ಸ್ಪೆಸಿಫಿಕ್ ಇಶ್ಯೂಸ್ಗಳು ಬರ್ತದೆ ಅಥವಾ ರೆಕಾರ್ಡಿಂಗ್ ಇಶ್ಯೂಸ್ ಇದೆ, ಡೇಟಾಸ್ಗಳನ್ನ ನೀವು ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿಯಾದಂಥ ಇಶ್ಯೂಸ್ಗಳು ಏನಾದ್ರು ಬಂದರೆ ನೀವು ಇಲ್ಲಿ ರಿಪೋರ್ಟ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೋಆರ್ಡಿನೇಟಿಂಗ್ ಅಥವಾ ಕೊಲ್ಯಾಬಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಒಂದು ಟೀಮ್ ಮೆಂಬರ್ಸ್ಗಳಿರ್ತಾರೆ ಅಲ್ವಾ, ಅವ್ರಿಗೆ ಸಪೋರ್ಟಿವ್ ಆಗಿ ಡೇಟಾಗಳನ್ನ ಲೈಕ್ ರಿಸೀವ್ ಮಾಡುವಂಥದ್ದು ಅಥವಾ ಅವರ ಪ್ರಾಜೆಕ್ಟ್ಸ್ಗಳಲ್ಲಿ ವರ್ಕ್ನ ಮಾಡುವಂಥದ್ದು, ಈ ರೀತಿಯಾದಂಥ ವರ್ಕ್ನ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಡೇಟಾಸ್ನ ಕಲೆಕ್ಟ್ ಮಾಡೋಕ್ಕೆ ಸರ್ಚ್ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಟೀಮ್ ಮೆಂಬರ್ಸಿಂದ ನೀವು ಹೆಲ್ಪ್ನ ತೊಗೊಳ್ಬೋದಾಗಿರುತ್ತೆ ಅಪ್ಡೇಟ್ನ ಮಾಡೋದಕ್ಕೆ ಅಥವಾ ನಿಮ್ಮ ಸ್ಕಿಲ್ಸ್ಗಳನ್ನ ಅಪ್ಡೇಟ್ ಅಥವಾ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಅಟ್ಲೀಸ್ಟ್ ಮಿನಿಮೈಸ್ ಮಾಡಬೇಕು, ಎರರ್ಸ್ಗಳನ್ನ ಕಮ್ಮಿಯಲ್ಲಿ ಮಾಡುವಂಥ ಸ್ಕಿಲ್ಸ್ಗಳು ನಿಮಗೆ ಇಲ್ಲಿ ಇರಬೇಕಾಗಿರುತ್ತೆ. ಆದಷ್ಟು ಕಮ್ಮಿ ಮಿಸ್ಟೇಕ್ಸ್ನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಅಟ್ಲೀಸ್ಟ್ ಬೇಸಿಕ್ ಆಗಿ ಕಂಪ್ಯೂಟರ್ನ ಅಥವಾ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವಿಲ್ಲಿ ಸಾಫ್ಟ್ವೇರ್ಸ್ ಅಥವಾ ಮೈಕ್ರೋಸಾಫ್ಟ್ ಆಫೀಸಲ್ಲಿ ನೀವು ವರ್ಕ್ನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಆದರೂ ಬೇಸಿಕ್ ಕಂಪ್ಯೂಟರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲಾಂದರೆ ನೀವು ಮೊಬೈಲಲ್ಲೂ ಕೂಡ ಈ ಕೆಲಸನ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕಾಗಿರುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದರಿಂದ ಲ್ಯಾಪ್ಟಾಪ್ ಇದ್ದರೆ ವೆಲ್ ದೆನ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಇಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಮನೆಯಿಂದ ಕೆಲಸನ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಟೈಮ್ನ ಮ್ಯಾನೇಜ್ ಮಾಡಿ ಡೆಡ್ಲೈನ್ ಒಳಗೆ ನೀವು ಇಲ್ಲಿ ಕಂಪ್ಲೀಟ್ನ ಮಾಡಿ ಕೊಡಬೇಕಾಗಿರುತ್ತೆ. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ರೆ. ಅಂದರೆ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಸ್ವಲ್ಪ ಆದರೂ ಇಂಗ್ಲೀಷ್ ಬರಬೇಕಾಗಿರುತ್ತೆ. ಹಾಗೆ ಅವ್ರು ನಿಮ್ಮ ಟೀಮ್ ಮೆಂಬರ್ ಅಥವಾ ನಿಮ್ಮ ಟೀಮ್ ಏನಿರುತ್ತೆ ಅಥವಾ ನಿಮ್ಮ ಯಾರ್ಯಾರು ಇರ್ತಾರೆ ಅವ್ರಗಳ ಜೊತೆ ಮಾತಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಕಮ್ಯುನಿಕೇಷನ್ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಅಡಾಪ್ಟಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಹೊಸ ಟೆಕ್ನಿಕ್ಗಳು, ಹೊಸ ಸಾಫ್ಟ್ವೇರ್ಗಳು, ಹೊಸ ಟೂಲ್ಸ್ಗಳೇನಾದ್ರು ಬಂತು ಅಂದರೆ ಕಂಪ್ನಿಯವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ವರ್ಕ್ ಮಾಡೋದಕ್ಕೆ ಅಥವಾ ಅದನ್ನು ಯೂಸ್ ಮಾಡೋಕ್ಕೆ ನಿಮಗೆ ಸ್ವಲ್ಪ ಆದರೂ ಲೈಕ್ ಏನು ಹೇಳ್ತಾರೆ ಓಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ದಿಸ್ ಪೊಸಿಷನ್ಸ್ ಆಫರ್ ವ್ಯಾಲಿಡ್ ಆಫರ್ ಫ್ರೆಷರ್ಸ್, ಗ್ರ್ಯಾಜುಯೇಟ್ಸ್ ಆ್ಯಂಡ್ ಎನ್ಹಾನ್ಸ್
ದಿಸ್ ಸ್ಕಿಲ್ಸ್ ಆ್ಯಂಡ್ ಗೇನ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಲೈಕ್ ನೀವು ಇಲ್ಲಿ ಫ್ರೆಷರ್ಸ್ ಆಗಿದ್ದೀವಿ, ಗ್ರ್ಯಾಜುಯೇಟ್ಸ್ ಆಗಿದ್ದೀವಿ, ಅಥವಾ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಇಲ್ಲಿ ವರ್ಕ್ನ ಮಾಡಿ ನಿಮ್ಮ ಸ್ಕಿಲ್ಸ್ನ ನೀವು ಇಲ್ಲಿ ಇಂಪ್ರೂವ್ನ ಮಾಡ್ಕೊಬೋದು. ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಓಪನಿಂಗ್ಸ್ 983 ಓಪನಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಜುಕೇಷನ್ ಜಸ್ಟ್ 10th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ರೋಲ್ ನೋಡಿದ್ರೆ ಡೇಟಾ ಎಂಟ್ರಿ ಎಕ್ಸ್ಪರ್ಟ್ ಆಗಿರುತ್ತೆ. ಇಂಡಸ್ಟ್ರಿ ಟೈಪ್ ಬಂದು ಕಾಲ್ ಸೆಂಟರ್, BPO ಅಥವಾ ಎಕ್ಸೆಟ್ರಾ ಆಗಿರುತ್ತೆ. ಜೆಂಡರ್ ಕೇಳಿದ್ರೆ ನಿಮಗೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಇಂಡಿಯಾದಿಂದ ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಅಪ್ಲೈನ ಮಾಡ್ಬೋದು. ಜಾಬ್ ಟೈಪ್ ಬಂದು ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಫುಲ್ ಟೈಮ್ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ಏನಿಲ್ಲ ಅಂದರೂ 25+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ವರ್ಕ್ ಲೊಕೇಶನ್ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದೊಂದು ಈಸಿ ಆದಂಥ ಜಾಬ್ ಅಂತ ಹೇಳ್ತೀನಿ. ಆರಾಮಾಗಿ ಮನೇಲೇ ಕೂತು ಡೇಟಾಗಳನ್ನ, ಅಂದರೆ ಅವ್ರು ಕೊಡೋವಂಥ ಇನ್ಫಾರ್ಮೇಷನ್ಸ್ಗಳನ್ನ ಕರೆಕ್ಟಾಗಿ ಅವ್ರು ಹೇಳೋವಂಥ ಸಾಫ್ಟ್ವೇರ್ಸ್ಗಳಲ್ಲಿ ನೀವು ಎಂಟ್ರಿ ಮಾಡುವಂಥದ್ದು, ಅಂದರೆ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ಇಲ್ಲಿ ಜಸ್ಟ್ 10th ಪಾಸ್ ಮಾಡಿದ್ದೀವಿ, ನಮಗೆ ಅಲ್ಲಿ ಹೇಗಿದೆ ಆಗಿ ನೋಡಿಕೊಂಡು ಟೈಪ್ ಮಾಡೋದಕ್ಕೆ ಬರುತ್ತೆ, ಮಿಸ್ಟೇಕ್ ಇಲ್ಲದ ಹಾಗೆ ಅಂದರೆ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅದಕ್ಕೆ ನಿಮಗೆ 25+ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಜಾಸ್ತಿ ಓಪನಿಂಗ್ಸ್ ಕೂಡ ಇದೆ. ಆನ್ಲೈನಲ್ಲೇ ನಿಮ್ಮ ಇಂಟರ್ವ್ಯೂನ ಮಾಡಿ ನೀವು ಇಲ್ಲಿ ಮುಗಿಸ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡಿದ್ರೆ, ನೀವು ಮೊಬೈಲಲ್ಲಿ ಅಪ್ಲೈನ ಮಾಡಬೇಕಾದ್ರೂ ಕೂಡ ನಿಮಗೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ನೀವೇನಾದ್ರು ಲಾಗಿನ್ ಆಗಿದ್ರೆ ಆಲ್ರೆಡಿ ಇದಕ್ಕೆ ಈ ಆ್ಯಪಲ್ಲಿ ಅಥವಾ ಈ ವೆಬ್ಸೈಟಲ್ಲಿ ಅಂದರೆ ಡೈರೆಕ್ಟಾಗಿ ಅದು ಅಪ್ಲೈನ ತೊಗೊಳುತ್ತೆ. ಇಲ್ಲಾಂದರೆ ಹೊಸದಾಗಿ ನೀವು ಬಂದಿದ್ರೆ ಅಂದರೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲಿ ನೀವು ನಿಮ್ಮ ಇಮೇಲ್ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅಥವಾ ಇಮೇಲ್ನ ಕೊಟ್ಟು ಕಂಟಿನ್ಯೂ ಅಂತ ಕೊಟ್ಟು ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಲಾಗಿನ್ ಅಂತ ಕೊಡಿ. ನೀವು ಆ ಥರ ಕೊಡ್ತಿದ್ದಾಗೆ ಅವ್ರು ಆಟೋಮೆಟಿಕ್ ಆಗಿ ಇದೇ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಆಗ ನೀವು ಮತ್ತೆ ಇಲ್ಲಿ ಅಪ್ಲೈ ಅಂತ ಕೊಡ್ಬೋದು. ಅಕಸ್ಮಾತ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ಈ ಆ್ಯಪಲ್ಲಿ ಅಂದರೆ ಡೈರೆಕ್ಟಾಗಿ ಒಂದೇ ಸಲ ಅಪ್ಲೈ ಅಂತ ಕೊಡ್ತಿದ್ದಾಗೆ ಅದು ಅಪ್ಲೈ ಆಗುತ್ತೆ. ಹೊಸದಾಗಿ ಲಾಗಿನ್ ಆಗೋರಿಗೆ ಮಾತ್ರ ಆ ಇಂಟರ್ಫೇಸ್ ತೋರಿಸುವಂಥದ್ದು. ಸೊ ಆ ರೀತಿ ನೀವು ಸ್ಟೆಪ್ಸ್ನ ಕಂಪ್ಲೀಟಾಗಿ ಫಾಲೋನ ಮಾಡಬಹುದು. ಸೊ ಸಿಂಪಲ್ ಆದಂಥ ಕ್ವೆಶನ್ಸ್, ಕೆಲವೊಂದು ಸಲ ಬೇರೆಯವ್ರಿಗೆ ಅಥವಾ ಸ್ವಲ್ಪ ಜನಕ್ಕೆ ಎಕ್ಸ್ಟ್ರಾ ಕ್ವೆಶನ್ಸ್ ಕೇಳ್ಬೋದು. ಲೈಕ್ ನಿಮ್ಮ ಪಾಸ್ವರ್ಡ್ ರಾಂಗ್ ಆಗಿದ್ದಾಗ ನಿಮಗೆ OTP ಸೆಂಡ್ ಮಾಡೋದಕ್ಕೆ ಕೇಳ್ಬೋದು. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಮಾಡ್ಬೋದು. ಆದಷ್ಟು ನಿಮ್ಮ ಪಾಸ್ವರ್ಡ್ಗಳನ್ನ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಅದರಿಂದ ಎಲ್ಲ ಪಾಸ್ವರ್ಡ್ಗಳನ್ನು ಕೂಡ ನೀವು ಮಿಕ್ಸ್ ಮ್ಯಾಚ್ ಮಾಡೋದಿಲ್ಲ ಅಂತ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನಿಮ್ಮ ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ನಿಮ್ಮ ಇಮೇಲ್ಗೆ ಅವರ ಕಡೆಯಿಂದ ಇಮೇಲ್ ಬರುತ್ತೆ. ಲೈಕ್ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ, ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಇಮೇಲ್ ಬರೋಕ್ಕಿಂತ ಜಾಸ್ತಿ ಈ ಕಂಪ್ನಿಯವರು ನಿಮಗೆ ಡೈರೆಕ್ಟಾಗಿ ಕಾಲ್ನ ಮಾಡಿ ಆನ್ಲೈನಲ್ಲಿ ಇಂಟರ್ವ್ಯೂನ ತೊಗೊತಾರೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಬಿಟ್ಟು ಬೇರೆ ಡೌಟ್ಸ್ ಇದೆ ಅಥವಾ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಏನಾದರೂ ಕೇಳಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬೇರೆಯವ್ರಿಗೂ ಕೂಡ ಸೇಮ್ ಕ್ವೆಶನ್ಸ್ ಬಂದಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.